ಜ್ಞಾನದಾಗ ಶಿವನಿಗೆ ಅವ್ರು ಮಾತಾಡ್ಕೊತ ಬಂದ್ರ ಭಕ್ತಿ ಒಳಗ ಕುಂಭಾರದವ್ರು ನಾವು ಮಾತಾಡ್ಕೊತ ಹೊಂತೀವಿ. ಆ ಗಾಜಿಕೋರ ದೇವ್ರ, ಗಾರುಡಿಗಿದ್ಯ ದೇವ್ರ, ಹೌದ ಬುದ್ಧಿಕೋರ ದೇವ್ರ, ಮತ್ತೇನ್ ಹೇಳ್ತಾರ ಉರುಮಾರಿ ದೇವ್ರ, ಉಗ್ರಗಣ್ಣ ದೇವ್ರ, ಪಾತಾಳನ ಸುದ್ದಿ ಕೈಲಾಸನ ಬೇರೆ ಹೇಳ್ತಕ್ಕಂಥವ ಶಿವಸಿದ್ಧ ಲಿಂಗ ಬೀರಣ್ಣ ದೇವರು ಇದ್ದ. ಹೌದು. ಇಂಥ ಒಂದ ಜ್ಞಾನವನ್ನು ಹೊಂದಿಕೊಂಡವ. ತ್ರಿಕಾಲದೊಳಗೆ ಏನಾಗುತ್ತದ ಅಂದ್ರೇನು? ಮೂರು ಕಾಲದೊಳಗ. ಈಗ ನಡೆದಿದ್ದು ವರ್ತಮಾನ, ಹಿಂದೇನಾಗಿತ್ತು ಯಾರು ಕೇಳಿದ್ರೆ ಹೇಳುವಂತ ಭೂತ, ಮುಂದೆ ಬರ್ತಕ್ಕಂಥ ಭವಿಷ್ಯತ್ತಿನ ನುಡಿ ಜ್ಞಾನ ತಿಳ್ಕೊಂಡು ಹೇಳ್ತಕ್ಕಂಥ ಬೀರಣ್ಣ ದೇವರ ಎತ್ತು. ಇಂಥ ಜ್ಞಾನವಂತಾಗಿರತಕ್ಕಂಥ ಬೀರಣ್ಣ ದೇವರ ಉರಿವ ಕಿಚ್ಚಿನ ಗಂಡ, ಹರಿವ ಹಾವಿನ ಗಂಡ. ಹೌದಾ? ಹೇಳ್ತಾರ ಇಂಥ ಎಲ್ಲಾ ಜ್ಞಾನ ಬೀರಣ್ಣ ದೇವರಲ್ಲಿದ್ರ ಗ್ವಾಡಗಿರಿ ಗುಡ್ದಾಗ 12 ವರ್ಷ ಹೋಗಿ ನನ್ನ ಭಕ್ತಿ ಯಾಕೆ ಮಾಡ್ಬೇಕಾಗಿತ್ತು ಶಿವರಾಯ? ಶಿಷ್ಯನ ಸಂಬಂಧ ಯಾಕೆ ಮಾಡಬೇಕಾಗಿತ್ತು? ಶಿಷ್ಯಂದ ಗುರುವಿಂದ ನಮಗೆ ಪಡೆಯಲಿಲ್ಲ. ಅದ ಬರ್ತೀನಾರ ಅದು ನೀ ಟೇಜಿಗೆ ಬಿಟ್ಟು ಮಾತಾಡ್ಬೇಡ. ನಾವೇನ್ ಹೇಳಾಕ್ತಿದ್ವಿ, ನಮ್ದು ಭಕ್ತಿ ಐತಿ, ಅವ್ರ ಜ್ಞಾನ ಐತಿ. ಜ್ಞಾನ ಮಾಡುವಂತ ಮನುಷ್ಯ ನಮ್ಮ ಭಕ್ತಿ ಯಾಕೆ ಮಾಡ್ಬೇಕಾತು? ಬೇಕಲ್ಲ. ನಿನಗ ಕೈಯಾಗಿ ಏನು ಕೆಲಸ ಕೊಟ್ಟತಿ? ಏನ್ ಕೊಟ್ಟದ ಮಲಪ್ಪ? ಭಕ್ತಿ ಮಾಡತ್ತಲೆ ಕೊಟ್ಟತಿ. ಈಗ ಹೌದು. ಮತ್ತೆ ಜ್ಞಾನ ಮಾಡ್ಕೊತಲ್ಲ ವಿಷಯ. ಬಸ್ಸುನ ಕಡೆ ಹೋಗಂಗಿಲ್ಲ, ನೀ ಬೇಡ ಬಸ್ಸು ನಿನ್ನ ಕಡೆ ಬರುದಿಲ್ಲ. ಬರಂಗಿಲ್ಲ. ನಾವೇನ್ ತಿಳಿದತ್ತಿದ್ರಿ ಇದೇನ? ಜ್ಞಾನದಿಂದ ಇಂಥ ಶಿಶುಮಗ ಬೇಕು. ಹೌದೌದು. ಹರಿಯಾಗ ಬಂದು ಶಿಶುಮಗ ಸಂಜೆಗೆ ನಿಂದ್ರವಲ್ಲ, ಸಂಜೆಗೆ ಬಂದ ಹೊರಮಳೆ ಮುಂಚೆನೆ ನಿಂದ್ರವಲ್ಲ. ಹೀಗಾದ್ರೆ ನಾನು ಸೇವಾ ಹ್ಯಾಂಗ ತಿಳ್ಕೊಂಡ ಗ್ವಾಡಗೇರಿ ಗುಡ್ದಾಗ 24 ವರ್ಷಗಳ ಕಾಲ ಬೀರಣ್ಣ ದೇವರ ತಪ ಮಾಡಿ ಈಗ ನಿರ್ವಾಣೇಶ್ವರ ಗುಡ್ಡ ಅಂತೇಳಿ ಗಜಲಿಂಗೇಶ್ವರ ಅಂತ ತಿಳ್ಕೊಂಡ ನಾಮ ಉಳಿಸಿ ಬಂದಾನ. ಹೌದು. ಭಕ್ತಿ ಮಾಡಿದ ಸಾಕ್ಷಿಯಲ್ಲಿ ಅದಾವಪ್ಪ. ಮತ್ತಿವ ಉರಿ ಹಾವಿನ ಗಂಡ, ಹರಿವ ಏನಾದ್ರು ಭಯ ಕೊಡ್ತಿಲ್ಲ. ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಉರುಮಾರಿ ದೇವರು, ಉಗ್ರಗಂಡ ದೇವರ, ಪಾತಾಳದನ ಬೇರೆ ಕೈಲಾಸನ ಸುದ್ದಿ ಹೇಳ್ತಕ್ಕಂಥ ಜ್ಞಾನವಂತ ಬೀರಣ್ಣ ದೇವರ. ಇನ್ನ ತಾಯಿ ಹೊಟ್ಟೆಯಾಗಿದ್ದಾಗ ಅವ್ರು ಮಾವು ತಂದಿರತಕ್ಕಂಥ ಬುದ್ಧಿಯೊಳಗೆ ವಿಷ ಐತಿ, ವಾಣಿ ತಿರ್ಬೇಡ ಅಂತ ಜ್ಞಾನ ದೃಷ್ಟಿಗೆ ಹೇಳಿದವ. ಹೌದು. ಮತ್ತ ಭಕ್ತಿ ಯಾಕೆ ಮಾಡಾಕ ಬೀರಪ್ಪ? ಯಾಕ್ರಿಪ್ಪ ಬೇಕಲ್ಲ? ಹೌದು ಬಸಣ್ಣ. ಹೌದು. ವಿಷಯ ಸರ ಯಾಕೆ ಜಗಾಡ್ಬೇಕಾಗೈತಿ? ಯಾಕ್ರಿಪ್ಪ? ಅದಕ್ಕೆ ನಮ್ ಭಕ್ತ ಕನಕವಾಸದ ಮಾತೇನ ಏನ್ ಹೇಳ್ಯಾರ? ಮತ್ತಿಲ್ಲಿ ಭಕ್ತರು ಬಂದ್ರೆ ಏನಂತ? ಏನ್ರಿಪ್ಪ? ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವೇ ಲೇಸ. ಜಗಳವೇ ಲೇಸು. ಏನಂದಾರ ಅವರು? ಅಜ್ಞಾನಿಗಳ ಜೊತೆ ಬಹಳ ಕೂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಜ್ಞಾನವಂತರ ಜೊತೆ ಒಂದು 10 ನಿಮಿಷ ಕಾಲ ಕಳಿಪ. ಹೌದು. ಅದ್ರೊಳಗೆ ನೀ ಲೇಸ್ ಅನ್ಸ್ಕೊಂಡು ಹೋಗು ಅನ್ನತಕ್ಕಂಥ ಮಾತು ಹೇಳ್ಯಾರ. ಅದಕ್ಕೆ ಪುಣ್ಯಾತ್ಮರ ಲೇಸ್ ಎನಿಸಿಕೊಂಡ ಹೋಗ್ಬೇಕಾಗ್ಯದ 100 ದಿನ ಬದುಕಿದರೇನ, ಲೇಸ್ ಎನಿಸಿಕೊಂಡ ವಾರ ಬದುಕಿದರೇನ, ಲೇಸ್ ಎನಿಸಿಕೊಂಡ ತಿಂಗಳ ಬದುಕಿದರೇನಮಲ್ಲ. ಅದು ಲೇಸ್ ಅನಿಸಿಕೊಂಡ ಜ್ಞಾನಿಗಳ ಜೊತೆ ಒಂದೇ ಒಂದು ಕ್ಷಣ ಹೊತ್ತುಗಳಿದ್ರೆ ನಿನ್ನ ಬದುಕು ಬಂಗಾರ ಆಗತ್ತದ ಅಂತಕ್ಕಂಥ ಮಾತು. ಹಂಗ ಜ್ಞಾನ ಅನ್ನತಕ್ಕಂಥ ಸಮುದ್ರವನ್ನು ನಿಮ್ಮ ಪಾಲಕ್ಕಿಟ್ಟಿದೀವಿ, ಭಕ್ತಿ ಅನ್ನತಕ್ಕಂಥ ಕೊಡ ನಮ್ಮ ಕೈಗಿಟ್ಟಿವಿ. ಹೌದು. ಗೊತ್ತೈತೆ ನಿಮಗೆಲ್ಲರಿಗೂ? ಗೊತ್ತಾದ್ರಿಪ್ಪ. ಆದಿಶಕ್ತಿ ಹಿರಿಗುಡ್ದ ಎಲ್ಲಮ್ಮ ಭಕ್ತಿ ಅನ್ನತಕ್ಕಂಥ ಕೊಡದ ಎಲ್ಲಿಪ್ಪ? ಜಮದಗ್ನಿ ಸೇವಾ ಮಾಡ್ತಿದ್ಲು. ಹೌದು. ಮಲಪ್ರಭಾ ನದಿ ದಂಡಿ ಮ್ಯಾಲ ನಿತ್ಯದ ಕಾಲವಾಗಿ ನೀರು ತೆಗೆದುಕೊಂಡ ತನ್ನ ಗಂಡನ ಸೇವೆಗೆ ಕೊಡ್ತಿರ್ಬೇಕಾದ ಅಲ್ಲಿ ಗಂಧರ್ವ ಕನ್ಯೆ ಮತ್ತು ಗಂಧರ್ವ ಪುರುಷ ಇಬ್ರು ಕೂಡಿಕೊಂಡ ನೀರಿನ ಆಟದ ಮ್ಯಾಲ ಲಕ್ಷ್ಯ ರೇಣುಕಾದೇವಿ ಹೋಯ್ತು. ಆಕಿ ಭಕ್ತಿಯಲ್ಲಿ ಏನಾಯ್ತು? ಹುಸಿಕಿನ ಕೊಡ ಹಾವಿನ ಸಿಂಬೆಗಿತ್ಲ ಅದೆಲ್ಲ ಅವೆಲ್ಲ ಕೊಡ ಒಡೆದು ಹೋಯ್ತು, ಹಾವು ಹರಿದು ಹೋಯ್ತಲ್ಲಿ, ಹರಿದು ಹೋಯ್ತು. ಹಂಗ ಭಕ್ತಿ ಹಾಳಾಗತ್ತದ, ಜ್ಞಾನ ಹಾಳಾಗಂಗಿಲ್ಲ ಸರ್. ಮಂದಿಗೆ ಚಂದಂಗಿ ತಿಳಿಸ್ರಿ, ಜನ ಕಡಿಮೆ ಐತೆ ತಿಳಿಯಾಕ ಹೋಗ್ಬೇಡ್ರಿ. ಒಬ್ಬರ ಕೂತಾರಂದ್ರು ಪಂಡಿತರದಾರಿ ಇಲ್ಲಿ ಇರ್ತಾರ. ಹೌದು. ಏನ್ ಹೇಳ್ಬೇಕಾಗೈತಿ? ಜನ
ಕಡಿಮೆ ಅದಾರ ಅಂತ ತಿಳ್ಕೊಂಡು ಕೆಸರಾಗ ಕಲ್ಲಿಟ್ಟು ಹೋಗೋದಾಗದಾಗ ಆಗ್ಬಾರ್ದು. ಭಕ್ತಿ ಏನೈತಿ ನಾ ಸ್ವಚ್ಛ ಹೇಳತ್ತೀನಿ ಒಂದು ದಿನ ಹಾಳಾಗತ್ತದ ಇದ ಹೌದು. ಇದು ಚಂಚಲದ ಹಾ ಹಾ ಯಾವ ಸಮಯಕ್ಕೆ ಏನ್ ಮಾಡ್ತದೆ ಗೊತ್ತಿಲ್ಲ. ಹೌದು. ಖರೆ ಜ್ಞಾನ ಅಂತಕ್ಕಂಥದ್ದು ಹಾಳಾಗುದಿಲ್ಲ. ಅದ ಜ್ಞಾನ ಹೆಂಗೈತಿ? ಹೆಂಗ್ರಿಪ್ಪ? ಹಾಲಿನಿಂದ ತಯಾರಾಗುತ್ತದ. ಹೌದು. ಹಾಲ ಒಂದು ಬ್ಯಾಡ 2 ದಿವಸ ಇಟ್ರ ಕೆಡ್ತೈತಿ. ಕೇಳ್ತದೆ. ಅದೇ ಹಾಲಿಗೆ ಕಾಯಿಸಿ ಹಚ್ಚರ ಅದಕ್ಕೊಂದು ಸಂಸ್ಕಾರ ಒಂದು ಹೆಪ್ಪಣತಕ್ಕಂಥದ್ದು ಕೊಟ್ಟಾಗ ಏನಾಕತಿ? ಮೊಸರು ಹಾಕ್ತದೆ. ಮಜ್ಜಿಗೆ ಕಡದಾಗ ಬೆಣ್ಣೆ ಬರ್ತದ. ಹೌದು. ಆ ಬೆಣ್ಣಿಗೆ ಸಂಸ್ಕಾರ ಅಂತಕ್ಕಂಥದ್ದು ಕೊಟ್ರೆ ತುಪ್ಪ ಆಗುತ್ತದ. ಹೌದು. ತುಪ್ಪಿನ ಬೆಲೆ ಹಾಲಿನ ಬೆಲೆ ಎತ್ತ ಬಾಳ ಅಂತರ ಐತ್ರಿಪ್ಪ. ಇದು 40, 50, 60 ರೂಪಾಯಿ ಲೀಟರ್ ತುಪ್ಪ ಸಿಕ್ಕರೆ 400, 500 ತಾಳಿ ಹೌದು. ತುಪ್ಪ ಸಿಗ್ತದೆ. ಹೌದು. ಹಂಗ ತುಪ್ಪಿನ ವಜನದ ಜ್ಞಾನ ಅಂತಕ್ಕಂಥದ್ದು ವಜನದ ಸರ ಏನಾರೇ ಮಾತಾಡಿ ಆ ಕಡೆ ಗೋಬಿ ಮನ್ಸೂರ್ ಕಡೆ ಹೋಗ್ಬೇಡಿ. ಹಾ 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 ಹೌದಿಲ್ಲ? ಅದಕ್ಕ ವಿಷಯ ಜಾಣತನದಿಂತ್ರ ನಮಗೆ ಹಿರಿಯರ ಕೊಟ್ಟಾರ. ಹೌದು. ಏನ್ ಮಾಡ್ಯಾರು? ಜಾಣ್ತಾನೆ. ಜಾಣತನದಿಂತ್ರ. ಅದಕ್ಕ ಪುಣ್ಯಾತ್ಮರೇ ಒಂದ 4 ಪದ್ಯ ಹಾಡಿ ಅಡಿ ಇನ್ನ ಭಕ್ತ ಕುಂಬಾರನ ಬಗ್ಗೆ ಒಂದು 4 ಮಾತು ಮಾತಾಡಿ ಹೌದು. ಆಮೇಲೆ ನಮ್ಮ ಶಿವರಾಯ ಮಾಸ್ತರಿಗೆ ಅವಕಾಶ ಅದ. ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳ್ರಿ. ಯಾಕಪ್ಪ ಅಂದ್ರ ಯಾಕ್ರಿಪ್ಪ? ಇನ್ನ ಕೇಳರಿ ಲೋಕನಾಟನ ಸುಳ್ಳಾಲು ತಮ್ಮ ಹುಲ್ಲ ಕಲ್ಲಿನ ಜಗಳ ಬಿತ್ತು ಹುಲ್ಯದ ಕಲ್ಲಿಗೆ ಹೊಡ್ಯಾಗ ಕಲ್ಲಂಜಿ ಓಡಿ ಹೋಯ್ತನ್ನ. ಹಾ ಹಾ ಅದೇನೋ ಅಂತಾರಲ್ಲ, ಊರ್ ಹೋಗಿ ಏನೋ ಆತತ, ಏನೋ ಹೋಗಿ ಏನೋ ಆಯ್ತತ, ನಾವು ಊರಾನವ್ರು ಅನ್ನೋದು ತಪ್ಪಂತ. ಹೌದು. ಹಂಗ ಬೇಕಾದಂತ ವ್ಯವಸ್ಥೆ ಬಂದಾವ, ಬೇಕಾದಂತ ಮುಂದುವರೆದಂತ ದಿನಮಾನದಾಗ ಸಾಕಷ್ಟು ದೇವರು ಕೊಟ್ಟಾನಂದ್ರ ಸುಲಿಕ ಎದ್ದು ಬಂದು ಗುಡಿಯಾಗ ಇಂತಾದ ಸತ್ಸಂಗ ನಡೆದ ಇಂತಾದ ಒಂದ ಮಹಾತ್ಮರಿಂದ ಪ್ರವಚನ ಕೀರ್ತನ ಗಾಯನ ಬಂದಾರಪ್ಪ ನಡೆದಾವಪ್ಪ ಅಂದ್ರು ಸುಲಿಕ ಯಾರು ಕಿವಿ ಎತ್ತಿ ಕಣ್ಣೆತ್ತಿ ನೋಡ್ತಕ್ಕಂತ ದಿನ ಈಗ ಹೋಗ್ಯಾವ್ರಿಪ್ಪ. ಉಳ್ದಿಲ್ಲ. ಹೌದು. ಯಾಕೆ ಉಳ್ದಿಲ್ಲಪ್ಪ ಅಂತಂದ್ರ ಯಾಕ್ರಿಪ್ಪ? ಅದು ಎಷ್ಟು ಸ್ಪೀಡ್ ಎಷ್ಟು ಫಾಸ್ಟ್ ಐತಿ ಅಂತಕ್ಕಂಥದನ್ನ ನಾವೇ ಗುರುತಿಸ್ಕೊಂಡದಿಪ್ಪ ಅಂದ್ರೆ ಹಾ, ಹಾ. ಇಲ್ಲಿ ಯಾಕೆ ಬರ್ಬೇಕು, ನಮ್ಮ ಮನ್ಯಾಗ ಬರ್ತೈತೆ, ನಮ್ಮ ಮನ್ಯಾಗ ಯಾಕೆ ನಮ್ಮ ಕಿಶೆದಾಗ ಐತೆ ಅಂತಕ್ಕಂಥ ಭಾವ ನಮ್ಮ ನಿಮ್ಮಲ್ಲಿ ಬಂದ್ಬಿಟ್ಟೈತಿ. ಹೌದು. ಹಂಗಾಗಿ ನಾವೇನ್ ಮಾಡ್ಬೇಕಾಗೈತಿ? ಯಾವ ಗುರಿಗೆ ಹೋಗೋದು ಬೇಕಾಗಿಲ್ಲ, ಯಾವ ಸಂತರ ಮಹಾತ್ಮರ ಗುರುಗಳ ದರ್ಶನ ಬೇಕಾಗಿಲ್ಲ, ಅವ್ರ ಕಥೆ ಕೀರ್ತನೂ ಬೇಕಾಗಿಲ್ಲ. ಹೀಗೆ ನಡೆದಾವ ಪುಣ್ಯಾತ್ಮರೇ. ಅದಕ್ಕಾಗಿ ಒಂದು 4 ಚಾಲ ಅಡಿ